ಸಾರ್ವಜನಿಕರ ಅಥವಾ ರೈತರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಖಾಸಗಿ ವ್ಯಕ್ತಿಗೆ ಸಂಪತ್ತು ಕ್ರೋಢೀಕರಿಸಲು ರಾಜ್ಯ ಸರ್ಕಾರವೇ ಭಾಗಿ ಆಗಬಾರದಾಗಿತ್ತು. FWA ಅಡಿಯಲ್ಲಿ ಅಗತ್ಯವಿರುವಷ್ಟು ಭೂಮಿಯನ್ನ ಸರ್ಕಾರ ನೀಡಿಲ್ಲ ಅಥವಾ ಸ್ವಾಧೀನಪಡಿಸಿಕೊಂಡಿಲ್ಲ. ಹಾಗಾಗಿ ಯೋಜನೆಯು 25 ವರ್ಷಗಳಲ್ಲಿ ಪೂರ್ಣಗೊಂಡಿಲ್ಲ ಎಂಬುದು ನೈಸ್ ಸಂಸ್ಥೆಯ ವಾದವಾಗಿತ್ತು. ಆದರೆ ನೈಸ್ ಸಂಸ್ಥೆಯ ಈ ವಾದವು ಸುಳ್ಳು ಮಾತ್ರವಲ್ಲದೆ ತಪ್ಪು ಮಾಹಿತಿಯಿಂದ ಕೂಡಿದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಅಕ್ರಮವಾಗಿ ಟೋಲ್ ಸಂಗ್ರಹಿಸಲು ಮತ್ತು ಸೂಕ್ತ ಪರಿಹಾರ ನೀಡದೆ ಭಾರಿ ಭೂಮಿಯನ್ನ ತನ್ನ ವಶದಲ್ಲಿ ಇಟ್ಟುಕೊಳ್ಳಲು ಸರ್ಕಾರವೇ ಪ್ರವರ್ತಕರಿಗೆ ಸಹಕರಿಸುವುದರಿಂದ ಇಂತಹ ತನಿಖೆ ನಡೆಯುತ್ತದೆ ಎಂಬ ಬಗ್ಗೆ ನಮಗೆ ಸಂಶಯವಿದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ. ನಮ್ಮ ಚಾನೆಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಂಧುಗಳೇ, BMIC ಅಥವಾ ನೈಸ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಆರ್ಡರ್ ಬರ್ತಾ ಇದ್ದ ಹಾಗೆ ಮತ್ತೊಂದು ಕಡೆಯಿಂದ ಕೇಂದ್ರ ಸಚಿವರಾಗಿರುವಂತಹ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ HD ಕುಮಾರಸ್ವಾಮಿ ಯಾರು ಟೋಲ್ ಕಟ್ಟಬೇಡಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾಕೆ ಚರ್ಚೆ ಆಗ್ತಿದೆ ಅಂದ್ರೆ, ಆ ನೈಸ್ ರೋಡ್ನಲ್ಲಿ ಓಡಾಡುವಂಥವ್ರು, ಬೆಂಗಳೂರಿನಲ್ಲಿ ವಾಸ ಇರುವಂಥವ್ರು ಅಥವಾ ಬೆಂಗಳೂರಿಗೆ ಬರುವಂಥವ್ರು, ಈ ಕಾರಣಕ್ಕಾಗಿ ಬಹಳ ಚರ್ಚೆ ಆಗ್ತಾ ಇದೆ. ನಾನು ಆರಂಭದಲ್ಲೇ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದೆ. ಈ ಕೋರ್ಟ್ ಆರ್ಡರ್ ಬಂದ ಸಂದರ್ಭದಲ್ಲೇ ನಾನು ವಿಡಿಯೋವನ್ನ ಮಾಡಿದ್ದೆ. ನೈಸ್ ರಸ್ತೆಗೆ ಹೋಗಿ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಸಾಲು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಂಟೆಂಟ್ಗಳನ್ನ ಮಾಡ್ತಾ ಇದ್ದೀನಿ. ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ, ತುಂಬಾ ಗಂಭೀರವಾಗಿರುವಂತ ವಿಚಾರ. ನಾನು ಆಗ್ಲೇ ಆಶ್ಚರ್ಯ ವ್ಯಕ್ತಪಡಿಸಿದ್ದೆ. ಇದಿಷ್ಟು ಗಂಭೀರ ವಿಚಾರ ಯಾಕೆ ರಾಜ್ಯದಲ್ಲಿ ಯಾರೂ ಮಾತಾಡ್ತಾ ಇಲ್ಲ, ಹೆಚ್ಚು ಚರ್ಚೆ ಆಗ್ತಾ ಇಲ್ಲ? ಯಾಕೆ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಈ ವಿಚಾರದಲ್ಲಿ ಸರ್ಕಾರ ಯಾಕೆ ಈ ಪರಿಯಾಗಿ ಸೈಲೆಂಟ್ ಆಗಿದೆ ಎನ್ನುವ ರೀತಿಯಲ್ಲಿ. ಆದರೆ ಅಂತಿಮವಾಗಿ ಇದೀಗ ರಾಜ್ಯದಲ್ಲಿ ಚರ್ಚೆ ಜೋರಾಗಿ ನಡೀತಾ ಇದೆ, ವಿಶೇಷವಾಗಿ ಬೆಂಗಳೂರಿನಲ್ಲಿ. ಮತ್ತೊಂದು ಕಡೆಯಿಂದ ರಾಜ್ಯ ಸರ್ಕಾರಕ್ಕೂ ಕೂಡ ಇದರ ಬಿಸಿ ತಟ್ಟುವಂತ ಒಂದಷ್ಟು ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ. ಜೊತೆಗೆ ಅಸಲಿಗೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಇರೋದೇನು, ತುಂಬಾ ಜನರಿಗೆ ಕ್ಲಾರಿಟಿ ಇಲ್ಲ. ನಿನ್ನೆಯೂ ಕೂಡ ವಿಡಿಯೋವನ್ನ ಮಾಡಿದ್ದೆ, ತುಂಬಾ ಜನ ಅದನ್ನು ಗಮನಿಸಿಲ್ಲ. ಹೀಗಾಗಿ ಮತ್ತೊಮ್ಮೆ ಅದನ್ನು ನಾನು ಲಾಸ್ಟ್ನಲ್ಲಿ ಇಟ್ಟಿರ್ತೇನೆ, ಅದನ್ನು ಕೂಡ ಗಮನಿಸಿ. ವಿಡಿಯೋದ ಕೊನೆಯಲ್ಲಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಎನ್ನುವಂಥ ವಿಚಾರ ಮೊದಲು ಈಗ ಆಗ್ತಿರುವಂಥ ಚರ್ಚೆಗೆ ಅಥವಾ ಏನು ಬೆಳವಣಿಗೆ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಗಮನಿಸೋಣ. ಒಂದು ವೇಳೆ ಬಹಳ ಚರ್ಚೆ ಆಗ್ತಿರುವಂಥ ವಿಚಾರ ಅಂದ್ರೆ ಅದು ಬರೀ ಟೋಲ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಾಗಿ ಚರ್ಚೆ ಆಗ್ತಿರೋದು. ಟೋಲ್ ಕಟ್ಟಲ್ಲ, ರಸ್ತೆಯನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ. ಓಕೆ, ಒಳ್ಳೆ ವಿಚಾರವೇ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿಗರು ಚರ್ಚೆಯನ್ನ ಮಾಡ್ತಾರೆ, ಅಲ್ಲಿ ಓಡಾಡುವಂಥವ್ರು. ಆದರೆ ಅದರ ಆಚೆಗೂ ಕೂಡ ಈ ವಿಚಾರ ಚರ್ಚೆ ಆಗಬೇಕು. ರಾಜ್ಯಾದ್ಯಂತ ಪ್ರತಿಯೊಬ್ಬರು ಕೂಡ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ. ಯಾವ ಕಾರಣಕ್ಕಾಗಿ ಅಂದ್ರೆ ಬಂಧುಗಳೇ, ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿವರೆಗೆ ಅಕ್ರಮವಾಗಿ ಟೋಲ್ ಸಂಗ್ರಹ ಅಂಥದ್ದೆಲ್ಲವೂ ಕೂಡ ಆಗಿದೆ, ಅದು ಒಂದು ಕಡೆಯಿಂದ. ಅದರ ಆಚೆಗೆ ಇಲ್ಲಿ ಸಾವಿರಾರು ಎಕರೆ, ಹೆಚ್ಚು ಕಡಿಮೆ 20 ರಿಂದ 25 ಸಾವಿರ ಎಕರೆ ರೈತರ ಭೂಮಿಯನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಆದರೆ ಭೂಸ್ವಾಧೀನ ಆಗಿದ್ದು 98, 99, 2000 ಸಂದರ್ಭದಲ್ಲಿ. ಅದು ಕೂಡ ಸರ್ಕಾರದ ಕಡೆಯಿಂದ KDB ಎನ್ನುವಂತ ಸಂಸ್ಥೆ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡು ಖಾಸಗಿ ಸಂಸ್ಥೆಗೆ ಕೊಟ್ಟಿದೆ. ಸರ್ಕಾರ ಭೂಮಿಯನ್ನ ವಶಕ್ಕೆ ತೆಗೆದುಕೊಂಡು ಈ ಭೂಮಿಯನ್ನ ಸಾರ್ವಜನಿಕರ ಹಿತಾಸಕ್ತಿಗೋಸ್ಕರ ಬಳಸಿ ಅಂತ ಹೇಳಿ ಖಾಸಗಿ ಸಂಸ್ಥೆಗೆ ಆ ಭೂಮಿಯನ್ನ ಕೊಟ್ಟಿದೆಯಲ್ಲ, ಅದರ ಖಾಸಗಿ ಸಂಸ್ಥೆ ಏನ್ ಮಾಡಿದೆ, ಅದರಲ್ಲಿ ಕೇವಲ ತುಂಡು ಭೂಮಿಯನ್ನ ಬಳಕೆ ಮಾಡಿಕೊಂಡು ಉಳಿದೆಲ್ಲವನ್ನೂ ಕೂಡ ತನ್ನ ಬಳಿಯಲ್ಲಿ ಇಟ್ಕೊಂಡಿದೆಯಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ರೈತರಿಗೆ ಪರಿಹಾರ ಸಿಕ್ಕಿದೆಯಾ? ಇಲ್ಲ. 70% ರೈತರಿಗೆ ಬಿಡಿಗಾಸಿನ ಪರಿಹಾರವೂ ಕೂಡ ಸಿಕ್ಕಿಲ್ಲ. ಹೆಚ್ಚು ಕಡಿಮೆ ಒಂದು 20-23 ವರ್ಷದಿಂದ ಆ ರೈತರು ತಮ್ಮ ಜಮೀನಲ್ಲೇ ಪರಕೀಯರಾಗಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಜಮೀನನ್ನ ಬಳಸ್ಕೊಳ್ಳುವ ಹಾಗಿಲ್ಲ, ಆ ಜಮೀನನ್ನ ಇನ್ನೇನು ಕೂಡ ಮಾಡುವ ಹಾಗಿಲ್ಲದಂತ ರೀತಿಯಲ್ಲಿ. ಅಂದ್ರೆ ಇಷ್ಟು ವರ್ಷಗಳ ಕಾಲ ಆ ರೈತರ ನೋವಿಗೆ ಪರಿಹಾರ ಏನ್ ಹಾಗಾದ್ರೆ? ಈಗ ಕೋರ್ಟ್ ಹೇಳಿದೆ ಭೂಸ್ವಾಧೀನವನ್ನ ರದ್ದುಗೊಳಿಸ್ತಿದ್ದೀವಿ ಎನ್ನುವ ರೀತಿಯಲ್ಲಿ. ಈಗೇನೋ ಅದು ಭೂಸ್ವಾಧೀನ ರದ್ದು ಆಗ್ಬಹುದು, ಪಹಣಿಯಲ್ಲಿ KDB ಅಥವಾ ನೈಸ್ ಅಂತ ಹೆಸರು ಬರ್ತಾ ಇತ್ತಲ್ಲ, ಅಲ್ಲಿ ರೈತರ ಹೆಸರು ಇನ್ನು ಮುಂದೆ ಬರಬಹುದು. ಆದ್ರೆ ಇಲ್ಲಿವರೆಗೆ ಆದಂತಹ ನಷ್ಟ ಅದನ್ನು ಭರಿಸುವಂತವ್ರು ಯಾರು? ಅದು ಇಲ್ಲಿ ಇರುವಂತ ಪ್ರಮುಖವಾದಂತ ಪ್ರಶ್ನೆ. ಜೊತೆಗೆ ಆಗ ಪರಿಹಾರವನ್ನ ಪಡೆದುಕೊಂಡಂತವ್ರು ಒಂದು 27 to 30% ಅಂತ ಹಿಡಿಯೋಣ. ಅದು ನಿಖರವಾದಂತ ಅಂಕಿಅಂಶ ಎಲ್ಲ 27-28 ಆಸುಪಾಸಿನಲ್ಲಿ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ಅವರಿಗೆ ಕೊಟ್ಟಂತ ಪರಿಹಾರ ಎಷ್ಟು? ಆಗ ಎಕರೆಗೆ ಹೆಚ್ಚು ಅಂದ್ರೆ 8 ರಿಂದ ಒಂದು 15 ಲಕ್ಷದವರೆಗೆ ಕೊಟ್ಟಿದ್ದಾರೆ. ಈಗ ಬೆಂಗಳೂರಿನ ಸುತ್ತಮುತ್ತ ಅಥವಾ ಮುಂದೆ ಎಕರೆಗೆ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ನೀವು ಯೋಚನೆ ಮಾಡಿ. ಇಲ್ಲಿ ಅನ್ಯಾಯ ಆಗಿದ್ದು ಆ ರೈತರಿಗೆ, ಇಲ್ಲಿ ಮೋಸಕ್ಕೆ ಒಳಗಾಗಿದ್ದು ಆ ರೈತರು. ಕಾರಣ ಪರಿಹಾರ ಸಿಕ್ಕಿಲ್ಲ, ಕೊಟ್ಟಂತ ಪರಿಹಾರ ಕೂಡ ಬಿಡಿಗಾಸು. ಜೊತೆಗೆ ಏನಾಗಿದೆ, ಆ ಭೂಮಿಯನ್ನ ರೈತರಿಂದ ವಶಕ್ಕೆ ತೆಗೆದುಕೊಂಡ್ರಲ್ಲ, ಅದನ್ನ ಸಾರ್ವಜನಿಕ ಹಿತಾಸಕ್ತಿಗೆ ಅಥವಾ ರಸ್ತೆಗೆ ಬಳಸಿಕೊಳ್ಳಲಿಲ್ವಲ್ಲ, ಆ ಜಾಗವನ್ನ ಏನ್ ಮಾಡಿದ್ದಾರೆ ಅಥವಾ ಭೂಮಿಯನ್ನ ಏನ್ ಮಾಡಿದ್ದಾರೆ ಅಂದ್ರೆ ರಿಯಲ್ ಎಸ್ಟೇಟ್ ನವರಿಗೆ ಅಥವಾ ಖಾಸಗಿಯವರಿಗೆ ಅವರೆಲ್ಲರಿಗೂ ಕೂಡ ಕೊಡಲಾಗಿದೆ. ಹೀಗಾಗಿ ನೈಸ್ ರಸ್ತೆಯ ಆಸುಪಾಸಿನಲ್ಲಿ ನಿಮಗೆ
ಆ ಕಡೆ ಈ ಕಡೆ ಎಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರಲ್ಲ ಹೆಚ್ಚುವರಿಯಾಗಿ, ಅಲ್ಲ ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು ಎಲ್ಲವೂ ಕೂಡ ಕಾಣಿಸ್ತಾ ಇದೆ ರೈತರ ಭೂಮಿಯಲ್ಲಿ. ಇದು ಅಲ್ಲಿ ಆಗಿರುವಂತ ಅನ್ಯಾಯ. ಈಗ ಟೋಲ್ ವಿಚಾರದಲ್ಲಿ ಏನೇನಾಗ್ತಿದೆ ಅಂತ ಗಮನಿಸೋದಾದ್ರೆ, ಕುಮಾರಸ್ವಾಮಿಯವರ ಹೇಳಿಕೆಯಿಂದಾಗಿ ವಾಹನ ಸವಾರರು ಹೋಗಿ ಈಗ ಟೋಲ್ ಸಿಬ್ಬಂದಿ ಬಳಿ ಜಗಳ ಆಡ್ತಾ ಇದ್ದಾರೆ ಅಥವಾ ಒಂದು ರೀತಿಯ ಸಂಘರ್ಷಕ್ಕೆ ಇಳಿದಿದ್ದಾರೆ. ಟೋಲ್ ಸಿಬ್ಬಂದಿ ಸಾಧ್ಯ ಆದಷ್ಟು ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಕೆಲಸಕ್ಕೆ ನಿಯೋಜನೆ ಮಾಡಿರ್ತಾರೆ, ಹೀಗಾಗಿ ಅವರೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಟೋಲ್ ಬಳಿ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಹೌದು, ಜನ ಪ್ರಶ್ನೆ ಮಾಡಲೇಬೇಕಾಗತ್ತೆ, ತಮ್ಮ ಹಕ್ಕನ್ನ ಕೇಳಲೇಬೇಕಾಗತ್ತೆ. ಈಗ ಜನ ಹಕ್ಕನ್ನ ಕೇಳ್ತಾ ಇದ್ದಾರೆ, ಜೊತೆಗೆ ಪ್ರಶ್ನೆಯನ್ನ ಮಾಡೋದನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ. ತುಂಬಾ ಮಂದಿ ಈಗ ಟೋಲ್ ಅನ್ನ ಕಟ್ ಹೋಗ್ತಾ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಟೋಲ್ ಕಟ್ಟಲ್ಲ ಅಂತ. ತುಂಬಾ ಜನ ಹೈಕೋರ್ಟ್ ಜಜ್ಮೆಂಟ್ ಕಾಪಿಯನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಇನ್ನೊಂದಷ್ಟು ಮಂದಿ ತಮಗೆ ಸಿಕ್ಕಿರುವಂತಹ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನಾವು ಟೋಲ್ ಅನ್ನ ಕಟ್ಟಬೇಕು ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಟೋಲ್ ಸಿಬ್ಬಂದಿಯು ಕೂಡ ಹೈರಾಣಾಗುವಂತ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ ಪ್ರತಿನಿತ್ಯ ಇನ್ನಂತೂ ಇದು ಕಂಟಿನ್ಯೂ ಆಗುತ್ತೆ, ಇನ್ನು ಜಗಳ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಜನ ಅಲ್ಲಿ ಅತಿ ಹೆಚ್ಚು ಟೋಲ್ ಸಂಗ್ರಹ ಆಗುತ್ತೆ. ಅಲ್ಲಿ ಕಿಲೋಮೀಟರ್ಗೆ ಒಂದು ಲೆಕ್ಕದಲ್ಲಿ 7 ರಿಂದ 8 ರೂಪಾಯಿ ತೆಗೆದುಕೊಳ್ತಾರೆ. ಯಾವುದೇ ಟೋಲ್ ನಲ್ಲೂ ಕೂಡ ಆ ಪರಿಯಾದದ್ದು ದುಡ್ಡನ್ನ ತೆಗೆದುಕೊಳ್ಳೋದಿಲ್ಲ, ಅಲ್ಲಿ ಅಷ್ಟರ ಮಟ್ಟಿಗೆ ದುಡ್ಡನ್ನ ವಸೂಲಿಯನ್ನ ಮಾಡ್ತಾರೆ. ಹೀಗಾಗಿ ಜನ ಪ್ರಶ್ನೆ ಮಾಡೋದು ಸಹಜವೇ. ಜನರು ಕೂಡ ಕೇಳ್ತಿರೋದು ಹಾಗೆ. ಕುಮಾರಸ್ವಾಮಿ ಅವರು ಈಗ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ, ಯೋಜನೆಯನ್ನು ಸಂಪೂರ್ಣವಾಗಿ ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ ಅಂತ. ಜನ ಹೇಳ್ತಿರೋದು ಕೂಡ ಅಷ್ಟೇ, ಆ ರಸ್ತೆನ ಅಥವಾ ಯೋಜನೆಯನ್ನ ನಿಮ್ಮ ವಶಕ್ಕೆ ತೆಗೆದುಕೊಳ್ಳಿ, ನಿಮ್ಮ ವಶಕ್ಕೆ ಅಂದ್ರೆ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಏನು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಹೈಕೋರ್ಟ್ ಆರ್ಡರ್ ಬಂದಿದೆ, ಇವರು ಸುಪ್ರೀಂ ಕೋರ್ಟ್ ಹೋಗ್ಲಿ, ಸ್ಟೇ ಆರ್ಡರ್ ತರಲಿ ಅಂತ ಅಲ್ಲಿವರೆಗೆ ಅವಕಾಶವನ್ನ ಮಾಡಿಕೊಡೋದಲ್ಲ. ಹೈಕೋರ್ಟ್ ತುಂಬಾ ಖಾರವಾಗಿ ಈ ವಿಚಾರದಲ್ಲಿ ಪ್ರಶ್ನೆಯನ್ನ ಮಾಡಿದೆ. ಹೀಗಾಗಿ ಸರ್ಕಾರ ಈಗಲಾದರೂ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಇಲ್ಲ ಅಂತಾದ್ರೆ ಟೋಲ್ ಬಳಿ ಸಂಘರ್ಷದ ವಾತಾವರಣ ಇನ್ನಷ್ಟು ಜಾಸ್ತಿ ಆಗುತ್ತೆ, ಅಥವಾ ಅದು ಹೋಗಿ ಯಾವುದೇ ರೂಪವನ್ನು ಪಡೆದುಕೊಂಡ್ರು ಅದಕ್ಕೆ ಸರ್ಕಾರವೇ ಹೊಣೆಗಾರಿಕೆ ಆಗಬೇಕಾಗತ್ತೆ. ಹೀಗಾಗಿ ಜನರ ಮೇಲೆ ಕಾಳಜಿ ಇದ್ದಿದ್ದು ಹೌದು ಅಂತಾದ್ರೆ, ಅಥವಾ ಜನರ ಬಗ್ಗೆ ನಿಜವಾಗ್ಲೂ ನಾವೇನೋ ಒಳ್ಳೇದು ಮಾಡ್ತಿದ್ವಿ ಅನ್ನುವಂಥ ಮನಸ್ಥಿತಿ ಇತ್ತು ಅಂತಾದ್ರೆ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಬಂಧುಗಳ, ಯೋಜನೆ ಬಗ್ಗೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡಕ್ಕೆ ಹೋಗಲ್ಲ ನಾನು. 95ರ ಸಂದರ್ಭದಲ್ಲಿ ಶುರುವಾಯಿತು, ದೇವೇಗೌಡರ ಕಾಲದಲ್ಲಿ 97ರ ಅಧಿಕೃತವಾಗಿ ಆರಂಭ ಆಯಿತು. ಫ್ರೇಮ್ ವರ್ಕ್ ಅಂತ ಏನು ಕರಿತೀವಿ, ಫ್ರೇಮ್ ವರ್ಕ್ ಅಗ್ರಿಮೆಂಟ್, ಅದು ಕೂಡ ಆ ಸಂದರ್ಭದಲ್ಲಿ ಆಗಿದ್ದು. ಯೋಜನೆ ಇದ್ದಿದ್ದೇನು, ಬೆಂಗಳೂರಿಂದ ಮೈಸೂರಿಗೆ 111 ಕಿಲೋಮೀಟರ್ ಕಾಂಕ್ರೀಟ್ ರಸ್ತೆ, 41 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರೋಡ್, 10 ಕಿಲೋಮೀಟರ್ ಲಿಂಕ್ ರಸ್ತೆ, 5 ಟೌನ್ಶಿಪ್ಗಳು ಅಂತ ಹೇಳಿ ಪ್ಲಾನ್ ಇದ್ದಿದ್ದು. ಅದಕ್ಕೆ 20,000 ಎಕರೆ ಭೂಮಿಯನ್ನ ರೈತರಿಂದ ತೆಗೆದುಕೊಳ್ತಾರೆ ಅಥವಾ ವಶಕ್ಕೆ ಪಡೆಯಲಾಗುತ್ತೆ. ಆದ್ರೆ ಅಂತಿಮವಾಗಿದ್ದೇನು, ಈ ನೈಸ್ ರೋಡ್ ಅಂತ ಏನು ಕರಿತಿದ್ವಿ, ಪೆರಿಫೆರಲ್ ರಿಂಗ್ ರೋಡ್ 41ರಿಂದ 42 ಕಿಲೋಮೀಟರ್, ಹಾಗೆ ಲಿಂಕ್ ರಸ್ತೆ ಒಂದು 9ರಿಂದ 10 ಕಿಲೋಮೀಟರ್ ಬಿಟ್ರೆ 111 ಕಿಲೋಮೀಟರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಆಗ್ಲಿಲ್ಲ, ಕಾಂಕ್ರೀಟ್ ರಸ್ತೆ ಆಗ್ಲಿಲ್ಲ, 5 ಟೌನ್ಶಿಪ್ಗಳು ಆಗ್ಲಿಲ್ಲ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಏನಿತ್ತು ಅಂತಾದ್ರೆ, ನೀವು ಯೋಜನೆಯನ್ನ ಕಂಪ್ಲೀಟ್ ಮಾಡಿದ ಬಳಿಕವಷ್ಟೇ ಟೋಲ್ ಅನ್ನ ಸಂಗ್ರಹ ಮಾಡಬಹುದು ಎನ್ನುವ ರೀತಿಯಲ್ಲಿ. ಆದ್ರೆ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಹೇಗೆ ಟೋಲ್ ಅನ್ನ ಸಂಗ್ರಹ ಮಾಡಿದ್ರಿ? ವರ್ಷಕ್ಕೆ 300ರಿಂದ 400 ಕೋಟಿ ಟೋಲ್ ಸಂಗ್ರಹ ಆಗ್ತಾ ಇದೆ. 300ರಿಂದ 400 ಕೋಟಿ ಯಾರ ಮನೆ ದುಡ್ಡದು? ದಿನಕ್ಕೆ 5ರಿಂದ 6 ಕೋಟಿ ಟೋಲ್ ಸಂಗ್ರಹ ಅಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಮನಸ್ಸಿಗೆ ಬಂದ ಹಾಗೆ ಟೋಲನ್ನು ಕೂಡ ಹೆಚ್ಚಳ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಹೈಕೋರ್ಟ್ ಕೂಡ ಇದೇ ರೀತಿಯಾಗಿ ಹೇಳಿದೆ ವಿಭಾಗೀಯ ಪೀಠದಲ್ಲಿ. ನಾನು ಮುಂದಿನ ಹಂತದಲ್ಲಿ ರೈತರನ್ನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಭೂಮಿ ಕಳ್ಕೊಂಡವರು ಏನೇನು ಸಮಸ್ಯೆ ಅದೆಲ್ಲವನ್ನು ಕೂಡ. ಓಕೆ, ಈಗ ಜಜ್ಮೆಂಟ್ ಕಾಪಿಯಲ್ಲಿ ಏನಿದೆ ಅದನ್ನು ಕೂಡ ನೀವು ಒಮ್ಮೆ ಗಮನಿಸಿ. ಹೈಕೋರ್ಟ್ನ ಜಜ್ಮೆಂಟ್ ನಲ್ಲಿ ಏನಿದೆ ಪರ್ಟಿಕ್ಯುಲರ್ ಆಗಿ ಅದನ್ನು ಗಮನಿಸ್ತಾ ಹೋಗೋಣ. ಈ ಜಜ್ಮೆಂಟ್ ಕಾಪಿನ ಯಾರು ಬೇಕಾದ್ರೂ ನೋಡ್ಬೋದು. ತುಂಬಾ ಜನ ಎಲ್ಲಿ ಹೇಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ. ನೀವು ಕರ್ನಾಟಕ ಹೈಕೋರ್ಟ್ನ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ರಿಟ್ ಅಪೀಲ್ ಅಂತ ಹೇಳಿ ಟೈಪ್ ಮಾಡಿ, ಅದಾದ ಬಳಿಕ ಬೆಂಗಳೂರು ಬೆಂಚ್ ಅಂತ ಹೇಳಿ ಇದು ಮಾಡಿ, ನಂಬರ್ 1214/2025 ಅಥವಾ ಇಯರ್ 2025 ಅಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಬರುತ್ತೆ. ಅದರಲ್ಲಿ ನೀವು ಸಂಪೂರ್ಣವಾಗಿ ಓದಬಹುದು, ಏನೇನಾಗಿದೆ ಹಿಸ್ಟ್ರಿ, ಅದರ ಡೀಟೇಲ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಅಂತಿಮವಾಗಿ ಕನ್ಕ್ಲೂಷನ್ ಪಾರ್ಟ್ ನಲ್ಲಿ ನಿಮಗೆ ಒಂದಷ್ಟು ವಿವರಗಳೆಲ್ಲವೂ ಕೂಡ ಅದರಲ್ಲಿ ಸಿಗ್ತಾ ಹೋಗುತ್ತೆ. ನಾನು ಬರೀ ಕನ್ಕ್ಲೂಷನ್ ಪಾರ್ಟ್ ಮಾತ್ರ ಕನ್ನಡಕ್ಕೆ ಅನುವಾದಿಸಿ ನಿಮಗೆ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೇನೆ. ಅದನ್ನು ಗಮನಿಸ್ತಾ ಹೋಗೋಣ ಏನೇನಿದೆ ಅಂತ ಹೇಳಿ. ಅದರಲ್ಲಿ ಹೇಳ್ತಾ ಹೋಗ್ತಾರೆ, ಅದರಲ್ಲಿ ನೀಟಾಗಿ ಮೆನ್ಷನ್ ಆಗಿದೆ. ಪಾಯಿಂಟ್ ನಂಬರ್ 88, ಬಹಿರಂಗಗೊಂಡಿರುವ ಸತ್ಯಾಂಶಗಳನ್ನು ನೋಡಿದರೆ ಭಾರತದ ಸಂವಿಧಾನದ ವಿಧಿ 300A ಅಡಿಯಲ್ಲಿ ಕಡ್ಡಾಯಗೊಳಿಸಲಾದ ಪರಿಹಾರವನ್ನು ನೀಡದೆ ರೈತರ ಜಮೀನುಗಳನ್ನು ಹಾಗೂ ಅವರ ತಲೆಮಾರುಗಳ ಜೀವನೋಪಾಯವನ್ನು ಕಸಿದುಕೊಂಡಿರುವುದನ್ನು ಹೊರತುಪಡಿಸಿದರೆ ಈ ನೈಸ್ ಯೋಜನೆಯಲ್ಲಿ ನೈಸ್ ಅನ್ನುವುದು ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ. ಲೋಕೋಪಯೋಗಿ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಶ್ರೀ ಅಂಜುಮ್ ಪರ್ವೇಜ್ ಅವರು ದಿನಾಂಕ 28/7/2026 ಸಲ್ಲಿಸಿದ ಪ್ರಮಾಣ ಪತ್ರದ ಪ್ರಕಾರ 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಪೈಕಿ ಕಳೆದ 25ರಿಂದ 26 ವರ್ಷಗಳಲ್ಲಿ ನೈಸ್ ಸಂಸ್ಥೆ ನಿರ್ಮಿಸಿರುವುದು ಕೇವಲ 5 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾತ್ರ. ನೈಸ್ ಸಂಸ್ಥೆಯು 20,000 ಎಕರೆಗೂ ಹೆಚ್ಚಿನ ವಿಶಾಲ ಭೂಮಿಯನ್ನು ತನ್ನ ಬಳಿ ಇಟ್ಕೊಂಡಿದೆ.
ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಮತ್ತು ಫ್ರೇಮ್ವರ್ಕ್ ಒಪ್ಪಂದ ನಿಯಮಗಳನ್ನು ಉಲ್ಲಂಘಿಸಿ ಈ ಭೂಮಿ ಮತ್ತು ಆಸ್ತಿಗಳನ್ನು ತನಗೆ ಅನುಕೂಲವಾಗುವಂತೆ ಪರಭಾರೆ ಮಾಡಿ ಹಣ ಗಳಿಸಲಾಗಿದೆ. ಸಾರ್ವಜನಿಕರ ಅಥವಾ ರೈತರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಖಾಸಗಿ ವ್ಯಕ್ತಿಗೆ ಸಂಪತ್ತು ಕ್ರೋಢೀಕರಿಸಲು ರಾಜ್ಯ ಸರ್ಕಾರವೇ ಭಾಗಿ ಆಗಬಾರದಾಗಿತ್ತು. ಈ ನ್ಯಾಯಾಲಯವು ತನ್ನ ಅಸಾಧಾರಣ ಅಧಿಕಾರ ವ್ಯಾಪ್ತಿಯನ್ನು ಚಲಾಯಿಸುವಾಗ ಕೇವಲ ಮೂಕ ಪ್ರೇಕ್ಷಕನಾಗಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಪೆರಿಫೆರಲ್ ರಸ್ತೆಗಳನ್ನು ನಿರ್ಮಿಸಿ ಟೋಲ್ ಪ್ಲಾಜಾಗಳನ್ನು ಸ್ಥಾಪಿಸಿ ಭಾರೀ ಮೊತ್ತದ ಟೋಲ್ ಸಂಗ್ರಹಿಸುವ ಮೂಲಕ ಹಾಗೂ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಟೋಲ್ ದರಗಳನ್ನು ಹೆಚ್ಚಿಸುವ ಮೂಲಕ FWA ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಒಪ್ಪಂದವನ್ನು ಉಲ್ಲಂಘಿಸಲಾಗಿದೆ. ನೈಸ್ ಸಂಸ್ಥೆಯು ಒಪ್ಪಂದದ ಅಡಿಯಲ್ಲಿದ್ದ ತನ್ನ ಬಾಧ್ಯತೆಗಳನ್ನು ಪೂರೈಸದೆ ಭಾರಿ ಲಾಭ ಗಳಿಸ್ತಾ ಇದೆ. ನೈಸ್ ಸಂಸ್ಥೆಯು ತನ್ನ ಕಾರ್ಯಾಚರಣೆಯಲ್ಲಿ ಎಸಗಿರುವ ಹಲವಾರು ಉಲ್ಲಂಘನೆಗಳನ್ನು ಸ್ವತಃ ರಾಜ್ಯ ಸರ್ಕಾರವೇ ಬೆಟ್ಟು ಮಾಡಿ ತೋರಿಸಿದೆ. ಕೆರೆಗಳು, ಜಲಮೂಲಗಳು ಮತ್ತು ನದಿ ಪಾತ್ರದ ಜಮೀನುಗಳನ್ನ ನೈಸ್ ಸಂಸ್ಥೆಗೆ ಹಸ್ತಾಂತರಿಸಲಾಗಿದ್ದು ಇದರಿಂದ ಪರಿಸರ ಮತ್ತು ಜೀವ ವೈವಿಧ್ಯತೆಗೆ ಹಾನಿಯಾಗಿದೆ. ಮುಖ್ಯವಾಗಿ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ನೀರು ಸರಬರಾಜು ವ್ಯವಸ್ಥೆಗೆ ತೀವ್ರ ಧಕ್ಕೆ ಉಂಟಾಗಿದೆ. ಈ BMICP ಯೋಜನೆಯು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದಾಗಿರಬಹುದು ಅಂತ ತೋರುತ್ತದೆ. ಸಾರ್ವಜನಿಕರ ಪರವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಟ್ರಸ್ಟಿಯಾಗಿರುವ ಸರ್ಕಾರವು ಸಂವಿಧಾನ ಮತ್ತು ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಖಾಸಗಿ ಹಿತಾಸಕ್ತಿಗಳನ್ನು ಬೆಳೆಯಲು ಹೇಗೆ ಅವಕಾಶ ಮಾಡಿಕೊಟ್ಟಿದೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ. FWA ಅಡಿಯಲ್ಲಿ ಅಗತ್ಯವಿರುವಷ್ಟು ಭೂಮಿಯನ್ನ ಸರ್ಕಾರ ನೀಡಿಲ್ಲ ಅಥವಾ ಸ್ವಾಧೀನಪಡಿಸಿಕೊಂಡಿಲ್ಲ. ಹಾಗಾಗಿ ಯೋಜನೆಯು 25 ವರ್ಷಗಳಲ್ಲಿ ಪೂರ್ಣಗೊಂಡಿಲ್ಲ ಎಂಬುದು ನೈಸ್ ಸಂಸ್ಥೆಯ ವಾದವಾಗಿತ್ತು. ಆದರೆ ನೈಸ್ ಸಂಸ್ಥೆಯ ಈ ವಾದವು ಸುಳ್ಳು ಮಾತ್ರವಲ್ಲದೆ ತಪ್ಪು ಮಾಹಿತಿಯಿಂದ ಕೂಡಿದೆ. ಈ ರೀತಿಯಾಗಿ ಹೇಳ್ತಾ ಹೋಗಿದ್ದಾರೆ. ಜೊತೆಗೆ ಬೆಂಗಳೂರು ನಗರದ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಹಾಗೂ ಉದ್ಯೋಗ ಮತ್ತು ಪ್ರಗತಿ ಅವಕಾಶಗಳನ್ನು ಸೃಷ್ಟಿಸಲು ಕರ್ನಾಟಕದ 2 ಪ್ರಮುಖ ನಗರಗಳಾದ ಬೆಂಗಳೂರು ಮತ್ತು ಮೈಸೂರು ನಡುವೆ ಸುಮಾರು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮತ್ತು 5 ಟೌನ್ಶಿಪ್ಗಳನ್ನು ಅಭಿವೃದ್ಧಿಪಡಿಸುವ ತನ್ನ ಮುಖ್ಯ ಉದ್ದೇಶದಲ್ಲಿ ನೈಸ್ ಸಂಪೂರ್ಣವಾಗಿ ವಿಫಲವಾಗಿದೆ. ಹೀಗಿದ್ದರೂ ರಾಜ್ಯ ಸರ್ಕಾರವು ಈ ಯೋಜನೆಯನ್ನ ಯಾಕೆ ಮರುಪರಿಶೀಲನೆ ಮಾಡ್ತಾ ಇಲ್ಲ ಅಥವಾ ರದ್ದುಗೊಳಿಸ್ತಿಲ್ಲ ಅನ್ನೋದು ನಮಗೆ ಅರ್ಥ ಆಗ್ತಿಲ್ಲ. ನೈಸ್ ಯೋಜನೆಯು ಭೂ ಮಾಲೀಕರು ಮತ್ತು ಸಾರ್ವಜನಿಕರ ಹಿತಾಸಕ್ತಿಯ ವೆಚ್ಚದಲ್ಲಿ ತನ್ನ ಪ್ರವರ್ತಕರಿಗೆ ಅತಿಯಾದ ಲಾಭವನ್ನು ತಂದುಕೊಟ್ಟಿದೆಯೇ ಹೊರತು ಬೇರೆ ಏನನ್ನೂ ಮಾಡಿಲ್ಲ. ಈ ಸಂಸ್ಥೆಯ ಖಾತೆಗಳ ಫೋರೆನ್ಸಿಕ್ ಆಡಿಟ್ ನಡೆಸಿ ಅಲ್ಲಿ ನಡೆದಿರುವ ವಂಚನೆ ಇತರೆ ಕ್ರಿಮಿನಲ್ ಕೃತ್ಯಗಳ ಬಗ್ಗೆ ತಜ್ಞರ ವಿಶೇಷ ತಂಡದಿಂದ ಸ್ವತಂತ್ರ ತನಿಖೆ ನಡೆಸಲು ಇದು ಸೂಕ್ತವಾದ ಪ್ರಕರಣವಾಗಿದೆ. ಆದರೆ FWA ನಿಯಮಗಳಿಗೆ ವಿರುದ್ಧವಾಗಿ ಭೂಮಿಯನ್ನ ಬೇರೆಡೆಗೆ ಬಳಸಿ ಭಾರೀ ಲಾಭ ಗಳಿಸಲು, ಕೆರೆಗಳನ್ನು ಒಣಗಿಸಲು, ಅಕ್ರಮವಾಗಿ ಟೋಲ್ ಸಂಗ್ರಹಿಸಲು ಮತ್ತು ಸೂಕ್ತ ಪರಿಹಾರ ನೀಡದೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಅಕ್ರಮವಾಗಿ ಟೋಲ್ ಸಂಗ್ರಹಿಸಲು ಮತ್ತು ಸೂಕ್ತ ಪರಿಹಾರ ನೀಡದೆ ಭಾರೀ ಭೂಮಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳಲು ಸರ್ಕಾರವೇ ಪ್ರವರ್ತಕರಿಗೆ ಸಹಕರಿಸುವುದರಿಂದ ಇಂತಹ ತನಿಖೆ ನಡೆಯುತ್ತದೆ ಎಂಬ ಬಗ್ಗೆ ನಮಗೆ ಸಂಶಯವಿದೆ. ಆದ್ದರಿಂದ ಅವರ ಮೇಲ್ಮನವಿಗಳನ್ನು ವಜಾಗೊಳಿಸುತ್ತಿದ್ದೇವೆ ಅಂತ ಅವರು ಮೇಲ್ಮನವಿಗಳನ್ನು ಸಲ್ಲಿಸಿದ್ರೆ ಅದನ್ನು ವಜಾಗೊಳಿಸುತ್ತಿದ್ದೇವೆ ಎನ್ನುವ ರೀತಿಯಲ್ಲಿ ಈ ಕೋರ್ಟ್ ತೀರ್ಪು ಬಂದಿದೆ. ಅಂದರೆ ಕೋರ್ಟು ಇನ್ನು ಮುಂದೆ ಟೋಲ್ ಸಂಗ್ರಹಿಸಬೇಡಿ ಹಾಗೆ ಹೀಗೆ ಅಂತೇಳಿ ನೇರವಾಗಿ ಹೇಳ್ತಾ ಇಲ್ಲ, ಆದರೆ ಅಕ್ರಮವಾಗಿ ಟೋಲ್ ಸಂಗ್ರಹಿಸಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದೆ. ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಮುಂದೆ ಏನಾಗಬೇಕಾಗಿತ್ತು, ಸರ್ಕಾರದ ಜವಾಬ್ದಾರಿ ಏನಾಗಬೇಕಾಗಿತ್ತು? ಈಗ ಸರ್ಕಾರ ತಕ್ಷಣವೇ ಇದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕಿತ್ತು. ಒಂದು, ಆ ನೈಸ್ ರೋಡ್ ಅನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು. ಜನ ಟೋಲ್ ಇಲ್ಲದೆ ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು. ಆದರೆ ಸರ್ಕಾರದ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಬರ್ತಿಲ್ಲ, ತುಟಿಕ್ ಪಿಟಿಕ್ ಅಂತ ಯಾರು ಕೂಡ ಅಂತಿಲ್ಲ. ಯಾಕೆ? ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಈಗ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ, ಈಗ 2025ರಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಾ, ಅದರ ವಿರುದ್ಧವಾಗಿ ನೈಸ್ ಸಂಸ್ಥೆಯವರು ಮೇಲ್ಮನವಿಯನ್ನು ಸಲ್ಲಿಸಿದ್ರು. 93 ರಿಟರ್ಜ್ಗಳೇನಿದ್ವು ಅದೆಲ್ಲವನ್ನು ಕೂಡ ಈಗ 2026ರಲ್ಲಿ ವಜಾಗೊಳಿಸುವಂತ ಕೆಲಸವನ್ನ ಕೋರ್ಟ್ ಮಾಡಿದೆ. ಅಂದ್ರೆ 2025ರ ತೀರ್ಪನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಈಗ ಹೈಕೋರ್ಟ್ನ ವಿಭಾಗೀಯ ಪೀಠ ಮಾಡಿದೆ. ಈಗ ಅವರಿಗೆ ಮುಂದೆ ಇರುವಂತ ಅವಕಾಶ ಏನಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಕಾಶ ಇದೆ. ಈಗ ಸರ್ಕಾರ ಏನ್ ಮಾಡ್ತಿದೆ, ಸುಪ್ರೀಂ ಕೋರ್ಟ್ ಹೋಗ್ಲಿ ಅಂತ ಕಾಯ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ.